ಕೊಡಿಸ್ತೇನೆ. ಆದರೆ ನೀವು ನಾನು ಕೊಡಿಸ್ಬೇಕು ಅಂತ ಅಂದ್ರೂ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಗೌರ್ಮೆಂಟ್ನ ಕನ್ವಿನ್ಸ್ ಮಾಡಬೇಕಾಗ್ತದೆ. ಇದನ್ನ ಮೋದಿಯವರು ಕನ್ವಿನ್ಸ್ ಮಾಡೋಕ್ಕಂತ ಮೋದಿಯವರು ಬೆಂಗಳೂರಿಗೆ 4,000 ಕೋಟಿ ಕೊಟ್ಟಿರೋದು. ಈಗ ನೀವು ಯಾರೋ ಹೇಳಿದ್ರಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮ್ಗೆ 40 ಬಂದು ಕೊಟ್ಟಿರೋದು, 47 ಇಟ್ಟು ಕೊಟ್ಟಿರೋದು ನಮಗೆ, ನಾವು ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮ್ಮ ಪಂಚಾಯತಿಗೆ. ಹಂಗೆ ನಾನು ಕೂಡ ಇಲ್ಲಿ ಒಂದು ಬುಕ್ ಮಾಡಿದ್ದೀನಿ, ಇದರೊಳಗಡೆ ಎಲ್ಲ ಇದೆ, ಇಂಗ್ಲೀಷ್ ಬುಕ್ ಇದೆ, ಅದು ಕಳಿಸ್ಕೊಡ್ತೀನಿ. paid around from past 10 years in 24 lakh crores. Out of that, Bangalore, Karnataka, intern ಕೊಟ್ಟಿರೋದು 2,92,000 crores ಅವರು ನಮಗೆ intern 10 years ಒಳಗಡೆ ಕೊಟ್ಟಿದ್ದಾರೆ. Out of that 2,92,000 crores ಒಳಗಡೆ ಬ್ಯಾಂಗ್ಳೂರು ಕೊಟ್ಟಿರೋದು only 4,000 crores ಕೊಟ್ಟಿದ್ದಾರೆ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರು. ಇದು ನೀವು ಕಾರು ಕೇಳ್ತೀರಿ, ನೀರು ಕೇಳ್ತೀರಿ, ನೀವು ಮೆಟ್ರೋನು ಕೇಳ್ತೀರಿ, ಲೇಕು ಕೇಳ್ತೀರಿ, ಎಲ್ಲರೂ ಕೇಳ್ತೀರಿ, ಸ್ಯಾನಿಟರಿನೂ ಕೇಳ್ತೀವಿ, ಎಲ್ಲ ಮಾಡಬೇಕು ಅಂತ 24,00,000 crores ಅಲ್ಲಿ 12,000 crores ನಮ್ಮ ಹತ್ರ ಇತ್ತು ಅಂತಂದ್ರೆ ನಾವು ಎಷ್ಟು ಡೆವಲಪ್ಮೆಂಟ್ ಅನ್ನ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಮೆಟ್ರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಈಗ ಇನ್ನೂ ಒಂದು 10 TMCನೋ 20 TMCನೋ ಕಾವೇರಿಯಿಂದನೋ ಮೇಕೆದಾಟಿಂದನೋ ಬೇರೆ ಭಾಗದಿಂದನೋ ಎತ್ತಿನೊಳ ಕಡೆಯಿಂದನೋ ನೀರು ತರಕ್ಕಾಗತ್ತಿಲ್ವಾ? ತರ್ಬೋದಲ್ಲ ನಾವು. ನಮ್ಮ ಹತ್ರ ದುಡ್ಡಿದ್ರೆ ನಾವೇನಾದ್ರೂ ಮಾತಾಡಿದ್ದಕ್ಕೆ ಅದಕ್ಕೆ ನಾನು ಆಂಟಿ ಸೋಷಿಯಲಿಸ್ಟ್ ಆಂಟಿ ಅಂತೇಳಿ ನನಗೆ ಟೈಟ್. ಇವತ್ತು ನೀವು ಬಂದಾದ್ಮೇಲೆ 10 ವರ್ಷದಿಂದ ಬೆಂಗಳೂರಿನ ಡೆವಲಪ್ಮೆಂಟ್ ಸ್ಲೋ ಆಗಿದೆ. ನೀವು ಪ್ರಾಕ್ಟಿಕಲ್ ಆಗಿ ನೀವು ಕುತ್ಕೊಂಡು ಸಾಯಂಕಾಲ ಹೊತ್ತು ಯೋಚನೆ ಮಾಡಿ 10 years ಇಂದ ಸ್ಲೋ ಆಗಿದ್ಯಾ ಇದು? ಆ ಎಲ್ಲ ಡೆವಲಪ್ಮೆಂಟ್ ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ ಗುಜರಾತ್ಗೆ ಹೋಗ್ತಾ ಇದೆ, ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಎಲ್ಲಿ ಹೋಗ್ತಾ ಇದೆ ಅಂತ ಅಂದ್ರೆ ಗುಜರಾತ್ ಹೋಗ್ತಾ ಇದೆ. ಆಲ್ ಎಂಪ್ಲಾಯ್ಮೆಂಟ್ ಏನೇ ಎಂಪ್ಲಾಯ್ಮೆಂಟ್ ಬಂದ್ರು ಕೂಡ ಏನೋ ಯಾವುದೇ ಇಂಡಸ್ಟ್ರೀಸ್ ಬಂದ್ರು ದೇ ಆರ್ ಫೋರ್ಸಿಬಲಿ ದೇ ಆರ್ ಟೇಕಿಂಗ್ ಟು ಗುಜರಾತ್, ಅಹಮದಾಬಾದ್ ಕಂಪ್ನೀಸ್ ನ ಫೋರ್ಸಿಬಲಿ, not with wish, forcibly they are taking to Gujarat. ಅದೇನಾಗ್ತಾ ಇದೆ ಅಂತ ಬ್ಯಾಂಗ್ಳೂರು ಸೌತ್ ಇಂಡಿಯಾಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಬಿಡ್ತಾರೆ. ಇದನ್ನ ನಾವು ಯಾವ ರೀತಿಯಾಗಿ ತಡಿಬೇಕು ಅಂತ ಬರೀ ಬಾಯಿ ಮಾಡೋದ್ರಲ್ಲ, ನೀವು ಇವತ್ತು ಸ್ಟ್ರಾಂಗ್ ಆಗಿ ಇವತ್ತು ಈ ಗೌರ್ಮೆಂಟ್ ಅನ್ನ ವಿರುದ್ಧ ನೀವು ಕೆಲಸ ಮಾಡ್ಬೇಕಾಗ್ತದೆ. ಡೆಮಾಕ್ರಸಿ ಉಳಿಬೇಕು, ಎಲ್ಲ ಸ್ಟೇಟು ಡೆವಲಪ್ ಆಗಬೇಕು. ಬರೀ ಗುಜರಾತೇ ಡೆವಲಪ್ ಆಗೋದು, ಉತ್ತರ ಪ್ರದೇಶನೇ ಡೆವಲಪ್ ಆಗೋದು. ನಿಮ್ ಟ್ಯಾಕ್ಸ್ ಎತ್ಕೊಂಡೋಗಿ ನಿಮ್ ಟ್ಯಾಕ್ಸ್ ನ ಎತ್ಕೊಂಡು ಹೋಗ್ಬಿಟ್ಟು ಗುಜರಾತ್ ಕೊಡೋದು. ಎಂಟೈರ್ ಸೌತ್ ಇಂಡಿಯಾಗೆ ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಅಂತ, ಎಷ್ಟು ಕೊಡ್ತಾ ಇದ್ದಾರೆ ಅಂತ ಅಂದ್ರೆ 1,90,000 crores ಕೊಡ್ತಾ ಇದ್ದಾರೆ ಪರ್ ಇಯರ್. ಆ ಸ್ಟೇಟ್ಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಕೇರಳ ಎಲ್ಲರಿಗೂ ಸೇರಿ 1,90,000. UP ಒಂದಕ್ಕೆ 2,20,000 crores ಕೊಡ್ತಾರೆ. 2,20,000 UP ಒಂದಕ್ಕೆ ಕೊಡ್ತಾ ಇದ್ದಾರೆ. ಯಾರ ದುಡ್ಡು? ಗುಜರಾತ್ ದುಡ್ಡಲ್ಲ, ಅದು ಸೌತ್ ಇಂಡಿಯಾ ದುಡ್ಡು, ಕರ್ನಾಟಕ ದುಡ್ಡು. ಕರ್ನಾಟಕ ವಿ ಆರ್ ದಿ ಲಾರ್ಜೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದಿ ಕಂಟ್ರಿ, ಸೆಕೆಂಡ್ ಲಾರ್ಜೆಸ್ಟ್. ಮಹಾರಾಷ್ಟ್ರ ಬಿಟ್ರೆ ನಾವೇ ಲಾರ್ಜೆಸ್ಟ್ ಕಟ್ತಕ್ಕಂಥದ್ದು. ಸೌತ್ ಇಂಡಿಯಾದಲ್ಲಿ ನಾವೇ ಹೈಯೆಸ್ಟ್ ಕಟ್ತಕ್ಕಂಥದ್ದು. ಸೊ ನಮ್ ಟ್ಯಾಕ್ಸ್ ಅನ್ನ ಅವರು ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅವ್ರ ಆಸೆ ಪಡ್ಬೇಕಾದ್ರೆ ನಿಮ್ಗೆ ಯಾರಿಗೂ ಸ್ವಾಭಿಮಾನ ಇಲ್ವಾ? ನಿಮ್ಮ ಮಕ್ಕಳಿಗೆ ಈಗ ಯಾಕೆ ಬಂದಿದ್ದೀರಾ? ನೀವೆಲ್ಲ ಹೊರಗಡೆಯಿಂದ ಬಂದಿದ್ದೀರಾ, ಬೆಂಗಳೂರಿಗೆ ಯಾಕೆ ಬಂದಿದ್ದೀರಾ? ಒಂದು ಲೈಫ್ ಸ್ಟೈಲ್ಗೋಸ್ಕರ, ಒಂದು ಲೈವ್ಲಿಹುಡ್ಗೋಸ್ಕರ, ಒಂದು ಎಂಪ್ಲಾಯ್ಮೆಂಟ್ಗೋಸ್ಕರ, ಫ್ಯೂಚರ್ ಏನಾದ್ರು ಒಳ್ಳೇದಾಗುತ್ತೆ ಅಂತೇಳಿ ನಿಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀರಾ. ನಾಳೆ ದಿನ ನೀವು ಎಜುಕೇಶನ್ ಕೊಟ್ಬಿಟ್ಟು ಅನ್ಎಂಪ್ಲಾಯ್ಡ್ ಆಯ್ತು ಅಂತಂದ್ರೆ ಏನ್ ಮಾಡ್ತೀರಾ ನೀವು? ನೀವೆಲ್ಲದಕ್ಕೂ UP ಕಳ್ಸಕ್ಕಾಗತ್ತಾ ನಿಮ್ಮ ಮಕ್ಕಳನ್ನ? ಆಫ್ಟರ್ 5 years ಎಂಪ್ಲಾಯ್ಮೆಂಟ್ಗೋಸ್ಕರ? ಅಥವಾ ಗುಜರಾತ್ ಕಳ್ಸಕ್ಕಾಗತ್ತಾ? ಬಿಹಾರ್ ಹೋಗಿ ಕಳಿಸ್ತೀರಾ ನೀವು ನಿಮ್ಮ ಮಕ್ಕಳನ್ನ? ಕೆಲಸ ಇಲ್ಲದೆ ಸಿಗ್ತಾ ಇಲ್ಲಪ್ಪ, ನೀವು ಇಲ್ಲೇ ಕಳಿಸ್ತೀರಾ ಬಿಹಾರ್ಗೆ? ಇದನ್ನ ಈಗ ಯೋಚನೆ ಮಾಡ್ಬೇಕು. ಆಗೋದ್ಮೇಲೆ ನೀವು ಯೋಚನೆ ಮಾಡಿದ್ರೆ ಆಯ್ತು, 10 years ಆಯ್ತು, ಅವ್ರು ಚೆನ್ನಾಗಿ ಕೊಟ್ಟಿದ್ದೀರಾ.
ಫುಲ್ ಫ್ಲೆಡ್ಜ್ ಗವರ್ಮೆಂಟ್ ಕೊಟ್ಟಿದ್ದೀರ, ಏನೇನ್ ಮಾಡಬೇಕು ಎಲ್ಲ ಮಾಡಿ. ಬಟ್ ಗ್ರೌಂಡ್ ರಿಯಾಲಿಟಿನಲ್ಲಿ ಯಾವುದು ಕೂಡ ಅದು ಎಫೆಕ್ಟಿವ್ ಬರದೇ ಇರುವಂತ ಪಾಲಿಸಿ. ಗ್ರೌಂಡ್ ಅಲ್ಲಿ ಎಲ್ರಿಗೂ ಕೂಡ ಒಂದೇ ತರ ಡಿಸ್ಕ್ರಿಮಿನೇಷನ್ ನಾವು ಇವತ್ತು ಫೈಟ್ ಮಾಡಲಿಲ್ಲ ಅಂತ ನಾವು ಬೆಗರ್ಸ್ ತರ ಮುಂದೆ ಹೋಗಿ ನಿಂತ್ಕೋಬೇಕಾಗುತ್ತೆ ನಾಳೆ ಗವರ್ಮೆಂಟ್ ಆಫ್ ಇಂಡಿಯಾ ಮುಂದೆ. ನಮ್ಮ ಸ್ಟೇಟ್ ಗವರ್ಮೆಂಟ್ ಬಜೆಟ್ ಗಿನ್ನ ಜಾಸ್ತಿ ದುಡ್ಡು ಅವ್ರು ಕೊಡ್ತಾ ಇದೀವಿ. ನಮ್ಮ ಸ್ಟೇಟ್ ಗವರ್ಮೆಂಟ್ ಬಜೆಟ್ ಗಿನ್ನ ಜಾಸ್ತಿ ದುಡ್ಡು ಅವ್ರು ಕೊಡ್ತಾ ಇದೀವಿ. ನಮ್ಮ ಸ್ಟೇಟ್ ಗವರ್ಮೆಂಟ್ ಬಜೆಟ್ 3,30,000 ನಾವು ಪೇಡ್ 4,30,000 crores ನಾವು ಅದರಲ್ಲಿ 80,000 crores ಲೋನ್ ನಮ್ದು. ಇದನ್ನೆಲ್ಲ ನೀನ್ ಅರ್ಥ ಮಾಡ್ಕೊಳ್ಳದೆ ನಾನು ಹಳ್ಳಿಯವ್ರ ಹತ್ರ ಹೋಗಿ ಹೇಳ, ಅವ್ರು ಅಕ್ಕಿ ಕೊಡ್ಲಿಲ್ಲ, ನೀರ್ ಕೊಡ್ಲಿಲ್ಲ, ಸೈಟ್ ಹಾಕ್ಲಿಲ್ಲ, ಸೈಟ್ ಕೊಡ್ಲಿಲ್ಲ, ಜಮೀನ್ ಕರೆ ಮಾಡ್ಲಿಲ್ಲ, ಸಕಾಲಕ್ಕೆ ಖಾತೆ ಮಾಡಿಸ್ಕೊಡು, ನೀರಿಲ್ಲ, ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ಇದಕ್ಕೆ ಮೋಕ್ಷಕ್ಕೆ ಬಿಸಿ ಇಲ್ಲ, ಬಿಸಿ ಹಾಕಿಸ್ಕೊಡು, ಡಾಕ್ಟರ್ ಬರ್ತಾ ಇಲ್ಲ, ಮೇಸ್ಟ್ ಬರ್ತಾ ಇಲ್ಲ, ಸ್ಕೂಲ್ ರಿಪೇರಿ ಮಾಡಿಸ್ಕೊಡು, ಅಂಗನವಾಡಿ ಕಳಿಸ್ಕೊಡು, ಇದನ್ನ ಕೇಳ್ತಾರೆ. ನೀವೆಲ್ಲ ದೊಡ್ಡದು ಕೇಳ್ತೀರಾ, ನೀವು ದೊಡ್ಡದು ಕೇಳ್ಬಿಟ್ಟು ದೊಡ್ಡವ್ರು ಕೊಟ್ಟು ಹಾಕ್ತೀರ. ಹೌದಾ ಅಲ್ವಾ? ನಿಮ್ಗೆ ದೊಡ್ಡವ್ರನ್ನ ಬಿಟ್ಬಿಡಿ, ನನ್ನ ನಿಂತ್ಕೊಳ್ಳಿ, ನಿಮ್ಗೇನ್ ಕೆಲಸ ಬೇಕೋ ಆಗುತ್ತೆ. ನೀವೇ ಕೆಲಸ ಬೇಕಾದ್ರೂ ಮಾಡುವಂಥದ್ದು ನನಗೆ ಇದೆ. ನಾನು ನೀವೇ ನನ್ನ ಹುಡುಕ ಬರ್ಬೇಕಾಗಿಲ್ಲ, ನಾನೇ ನಿಮ್ಗೆ ಹುಡುಕೋಬೇಕು. ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ನಾನೇ ಹುಡುಕೋ ಬರ್ತೀನಿ. ಕಡೆಯಪ್ಪ ಅವರು ಎಲ್ಲ ಒಟ್ಟು ಸಪೋರ್ಟ್ ಮಾಡೋರು ಅವರೆಲ್ಲ ಏನೋ ಕೆಲಸ ಇದೆ ಮಾಡ್ಕೊಟ್ಬಿಟ್ಟು ನಾಳೆ ತಿರ್ಗಾ ನಾನು ಅವ್ರಿಗೆ ಮುಂದೆ ಹೋಗ್ಬೇಕು. ಆ ಥರದ ಆಟಿಟ್ಯೂಡ್ ರಾಜಕಾರಣಿಗಳಿಲ್ಲ. ಈಗ ನಿಮಗೆ ಒಂದು ಉದಾಹರಣೆ, ತೇಜಸ್ವಿ ಸೂರ್ಯ MP ಇದ್ದಾರೆ, ಬಹಳ ಚೆನ್ನಾಗಿ ಮಾತಾಡ್ತಾನೆ, ಇಂಗ್ಲಿಷಲ್ಲಿ ಹಿಂದಿನಲ್ಲಿ ಎಲ್ಲ ಬಹಳ ಜೋರಾಗಿ ಮಾತಾಡ್ತಾನೆ. ಬೆಂಗಳೂರಿಗೆ ಏನೇನು ಮಾಡಿದ್ದಾನೆ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೋದಿ ಕಟ್ಟಿರೋದು ಅಂತ ಸುಳ್ಳು. ಟರ್ಮಿನಲ್ 2 ಮಾಡಿರೋದು ನಾವು ಅಂತೇಳಿ, ಇದು ಪ್ರೈವೇಟ್. ಯಾವುದು ಏರ್ಪೋರ್ಟ್ ಪ್ರೈವೇಟ್, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಲ್ಯಾಂಡ್ ಕೊಟ್ಟಿದೆ, ಅವ್ರಿಗೆ ಪ್ರೈವೇಟ್ ಅವ್ರು ಕೊಟ್ಟಿದ್ವಿ. ನಾವು 25% ಶೇರ್ ಇತ್ತು, 55% ಮಾರ ಆಯ್ತು. ಈಗ 100% ಓನರ್ಸ್ ಅವರು. ನಮ್ದೇ ಅವರು ಏನು ಇಲ್ಲ, ಇವನು ನಾನ್ ಕಟ್ಟಿದ್ದು ಅಂತಾನೆ. ಏನ್ ಮಾಡೋಣ? ಆ ಸುಳ್ಳನ್ನ ನೀವೆಲ್ಲ ಚೆನ್ನಾಗಿ ನಂಬ್ತೀರವ. ವಾಟ್ಸಪ್ ಯೂನಿವರ್ಸಿಟಿ ಅವರು ಯಾವ ಯೂನಿವರ್ಸಿಟಿ ಕಟ್ಟಿದ್ದಾರೆ? ನೀವೆಲ್ಲ ಓದಿರೋದು ಯಾವ ಯೂನಿವರ್ಸಿಟಿಲಿ? ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಈಗ ಅವರು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇರ್ಲೇ ಇಲ್ಲ, ಮೋದಿ ಬಂದ್ಮೇಲೆ ಬ್ಯಾಂಗ್ಳೂರ್ ವಾಟ್ಸಪ್ ಯೂನಿವರ್ಸಿಟಿ ಬಂದಿರೋದು. ನಿಮ್ ಕೆಲಸ ಬಂದಿರೋದು ಯಾರಿಂದ? ವಾಟ್ಸಪ್ ಯೂನಿವರ್ಸಿಟಿಯಿಂದ. ಏನಾಗಿದೆ ನಿಮ್ಗೆ? ಇವತ್ತು ಅಮೆರಿಕಾದಲ್ಲೂ ಸೆಟ್ಲ್ ಆಗಿದ್ದಾರೆ, ಅಮೆರಿಕಾದ US ಅಲ್ಲೂ UK ಅಲ್ಲೂ ಸೆಟ್ಲ್ ಆಗಿದ್ದಾರೆ. ಥ್ರೂಔಟ್ ವರ್ಲ್ಡ್ ಅಲ್ಲಿ ಕ್ರೀಮಿ ಲೇಯರ್ ಇಂಡಿಯನ್ಸ್ ಇದ್ದಾರೆ ಅಂತ ಅಂದ್ರೆ ನಾಟ್ ಬಿಕಾಸ್ ಆಫ್ ಮೋದಿ ಅಡ್ಮಿನಿಸ್ಟ್ರೇಷನ್. ಟುಡೇ 10 years ಬಿಫೋರ್ ಎಲ್ಲ ಹೊರಟೋಗಿದ್ದಾರೆ. ಈಗ ಹೋಯ್ತಾ ಇರೋರೆಲ್ಲ ಯಾರು ಗೊತ್ತಾ? ಎದುರುಕೊಂಡು ಓಡೋಯ್ತಾ ಇರೋರು. ಆಗೋಗಿರೋರು ವಿದ್ಯಾಭ್ಯಾಸ ಮಾಡಿ ಉದ್ಯೋಗಕ್ಕೆ ಈ ದೇಶಕ್ಕೆ ಬೇರೆ ಕ್ರೀಮಿ ಲೇಯರ್ ಯಾರ್ಯಾರಿದ್ರು, ಎಜುಕೇಟೆಡ್ ಯಾರ್ಯಾರಿದ್ರು, ಎಲ್ಲ ಕ್ರೀಮಿ ಲೇಯರ್ನ ಹೊರಗಡೆ ಅವರು ನಮ್ಮ ಇಂಡಿಯನ್ಸ್ ಕೆಲಸ ಕೊಟ್ಟಿದ್ದಾರೆ. ಈಗ ಹೋಯ್ತಾ ಇರೋರು ಯಾರು ಗೊತ್ತಾ? ಎದುರ್ಕೊಂಡು ಯಾವಾಗ ಅರೆಸ್ಟ್ ಮಾಡ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಎಲ್ಲ ಓಡಿ ಹೋಯ್ತಾರೆ ಬಿಸ್ನೆಸ್ ಪೀಪಲ್ ಎಲ್ಲರೂ. ಈಗ ಆಲ್ರೆಡಿ ಒಂದು 2 ಲಕ್ಷ 3 ಲಕ್ಷ ಹೋಗಿರ್ಬೇಕು. ಎಲ್ಲ ಡ್ಯುಯಲ್ ಸಿಟಿಜನ್ಶಿಪ್ ತಗೊಂಡು ಎಲ್ಲ ಖಾಲಿ ಮಾಡ್ಕೊಂಡು ಹೊರಟು. ಕೇಜ್ರಿವಾಲ್ ಮೇಲೆ ಕೇಸೇ ಇಲ್ಲ, ನೀವು ಒಳಗಾಕ್ಬಿಟ್ಟಿದ್ದಾರೆ. ನಾಳೆ ನಿಮ್ಮನ್ನು ಒಳಗಾಕ್ಬಿಡ್ಬೋದು. ನಿಮ್ ಫ್ರೆಂಡ್ ಏನೋ ಕಂಪ್ಲೇಂಟ್ ಹೇಳ್ದ, ನೀವು ದುಡ್ಡು ಇಸ್ಕೊಂಡ ಅಂತ ಅಂದ್ಬಿಟ್ಟು ಒಳಗಾಕ್ಬಿಟ್ಟು ಪಾಲಿಸಿ. ವಿಟ್ನೆಸ್ ಕೊಟ್ಟ ಅಂತ ನಾವು ಯಾರೋ ವಿಟ್ನೆಸ್ ಹೇಳ್ದ ಅಂದ್ಬಿಟ್ಟು ವಿಟ್ನೆಸ್ ಪ್ರೂವ್ ಆಗ್ಬೇಕಲ್ಲ ಕೋರ್ಟ್ ಅಲ್ಲಿ. ಒಳಗಾಕ್ಬಿಟ್ಟು there is no evidence, there is no proof, there is no nothing, zero. ಯಾರೋ ಒಬ್ಬನ ಅಪ್ರೂವಲ್ ಮಾಡಿಸ್ಕೊಂಡು ಅಪ್ರೂವಲ್ ಸ್ಟೇಟ್ಮೆಂಟ್ ತಗೊಂಡು ಒಳಗೆ ತಳ್ಬಿಟ್ಟಿದ್ದಾರೆ. ಇಟ್ ಈಸ್ ನಮ್ಮ ಡೆಮೋಕ್ರಸಿಗೆ ಇದೊಂದು ಥ್ರೆಟ್.
ಪೊಲಿಟಿಕಲ್ ಸ್ಪೀಚ್ ಮಾಡಬೇಕು ಅಂತಲ್ಲ, ನಾನು ನನ್ನ ಕೆಲಸ ಏನು ಮಾಡ್ತೀನಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಮ ಕೆಲಸ ಇದ್ದೀನಿ. ನೀವು ನನ್ನನ್ನು ಕ್ಯಾಂಪೇನ್ ಮಾಡಿ, ನೀವೇ ನನ್ನ ಪರವಾಗಿ ಕ್ಯಾಂಪೇನ್ ಮಾಡಿ. ಏನಾದ್ರು ಅವಮಾನ ಆಗೋದಾಯ್ತು ಅಂತ ಅಂದ್ರೆ ನಾನು ನಿಮ್ಮ ಎಲ್ಲ ತೋರ್ಸ್ತೀನಿ. ಸೊ ನನ್ನ ಮಕ್ಕಳೆಲ್ಲ ಹಂಗೇನೆ ಹೇಳೋದು, ಅವರೆಲ್ಲ ಹಂಗೆ JDS ಅವರು BJP ಯಾಕೆ ಕೇಳಿ ಕೆಲಸ ಮಾಡಲ್ಲ ಅಂತ ಹೇಳ್ಕೊಂಡು ಓಟ್ ಹಾಕ್ಬೇಡಿ. ಅವ್ರಿಗೆಲ್ರಿಗೂ ಏನ್ ಭಯ ಅಂತ ನಾನು ಬರ್ದು ಕೂತ್ಬಿಟ್ರೆ ಇಲ್ಲ ಅವ್ರು ತೊಂದರೆ ಆಗ್ತದೆ, ಅವ್ರು ಕೂತು ನನಗೆ ಅಪೋಸ್ ಮಾಡ್ತೀನಿ ಅಷ್ಟೇ, ಬೇರೆ ನಿಂತು ಅಪೋಸ್ ಮಾಡಲ್ಲ ನಾನು. ಸೊ ದಯವಿಟ್ಟು ನಿಮ್ಗೊಂದು ಅವಕಾಶ ಇದೆ, ನಾನು ನಮ್ಮ ಸ್ಥಳೀಯರು ಎಲ್ಲ ನಿಮ್ಗೆ ಏನ್ ಬೇಕೋ ಸಪೋರ್ಟ್ ಮಾಡ್ತಾರೆ. ನೀನು ಅವ್ರನ್ನೇ ಕರ್ಕೊಂಡು ಬಂದು ನಾನು ಮೀಟ್ ಮಾಡಬೇಕು ಅಂತಲ್ಲ, ಎನಿ ಟೈಮ್ ನೀವು ಯಾವಾಗ ಬೇಕಾದ್ರೂ ಬಂದು ನನ್ನನ್ನು ಮೀಟ್ ಮಾಡ್ಬೋದು, ಏನು ಬೇಕಾದ್ರೂ ಪರ್ಸನಲ್ ಇಶ್ಯೂಸ್ ಇದ್ದು ಮಾತಾಡ್ಬೋದು, ನಿಮ್ಮ ಏರಿಯಾಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ಇದ್ದು ಮಾತಾಡ್ಬೋದು, ಏನಿದ್ರು ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ. ದಯವಿಟ್ಟು ನನಗೆ ಈ ಬಾರಿ ಮತ್ತೊಮ್ಮೆ ಶಾನ್ಸು ಹ್ಯಾಂಡ್ ಸಿಂಬಲ್ ನೋಡಿದ್ರು ಹೋಗಿ ಆಮೇಲೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲೋಗಿದ ತಕ್ಷಣ ಅಯ್ಯೋ ನಾನು ಯಾವತ್ತೂ ಆಗ್ಲಿಲ್ಲ ತಡಿಯಪ್ಪ ಇದಕ್ಕ ಹಿಂಗಿರ್ತಾನೆ ಫರ್ಮಾನ್ ಮಾಡ್ಕೊಂಡು ಹೊರಟೋಗಿ ಇಲ್ಲಿಂದ ಹೋಗ್ಬಿಟ್ಟು ನಾ ಯಾವತ್ತೂ ಓಟ್ ಹಾಕಿಲ್ಲ ತಡಿಯಪ್ಪ ಅಂದ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಟ್ರೆ ಕಷ್ಟ ಆಗುತ್ತೆ, ಸಮಸ್ಯೆ ಆಗುತ್ತೆ. ದಯವಿಟ್ಟು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ, ನಾನು ನಿಮ್ಮ ಜೊತೆ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.